Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಈಗ ಬಿಜೆಪಿ ಕಸರತ್ತುಗಳನ್ನು ಆರಂಭ ಮಾಡಿದೆ. ಈಗ ದೆಹಲಿಗೆ ಬರುವಂತೆ ಎನ್ಡಿಎನಲ್ಲಿರುವಂತಹ ಮಿತ್ರ ಪಕ್ಷಗಳಿಗೆ ಬುಲಾವ್ ಕೂಡ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಈಗ ಮೋದಿ 3.0 ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ. ದೆಹಲಿಗೆ ಬನ್ನಿ ಅಂತ ಹೇಳಿ ಈಗಾಗಲೇ ಇಂಡಿಯಾದಲ್ಲಿರುವಂತಹ ಮಿತ್ರ ಪಕ್ಷಗಳಿಗೆ ಬುಲಾವ್ ಹೋಗಿದೆ. ಇವತ್ತು ದೆಹಲಿಗೆ ನಿತೀಶ್ ಕುಮಾರ್ ಹೋಗ್ತಾರೆ. ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ಈಗಷ್ಟೇ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ರು, ನಾವು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದೀವಿ ಅನ್ನುವಂಥ ಒಂದು ವಿಚಾರವನ್ನ. ಇನ್ನು ನಿತೀಶ್ ಕುಮಾರ್ ಮತ್ತು ನಾಯ್ಡು ನಿರ್ಧಾರ ಏನಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೋದಿ ಮತ್ತು ಅಮಿತ್ ಶಾ ಇಬ್ಬರನ್ನು ಕೂಡ ಭೇಟಿ ಆಗ್ತಾ ಇರುವಂತಹ ಈ ಇಬ್ಬರು ನಾಯಕರು ಮಾತುಕತೆಯನ್ನ ನಡೆಸ್ತಾರೆ. ಇವತ್ತು ಮಾಜಿ ಸಿಎಂ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಎಚ್.ಡಿ. ಕುಮಾರಸ್ವಾಮಿ ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಈಗ 3.0 ಸರ್ಕಾರ, ಬಿಜೆಪಿ 3.0 ಅನ್ಬಹುದು ಅಥವಾ ಮೋದಿ 3.0 ಅನ್ಬಹುದು. ಮೂರನೇ ಬಾರಿಗೆ ಗದ್ದುಗೆ ಇರೋದಕ್ಕೆ ಬಿಜೆಪಿ ಈಗ ರೆಡಿಯಾಗಿದೆ. ಆದರೆ ಈಗಿರುವಂತಹ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಟಿಡಿಪಿ ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಯಾವ ಒಂದು ನಿರ್ಧಾರಗಳನ್ನು ತಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ. ನಿತೀಶ್ ಕುಮಾರ್ ಏನು ನಿರ್ಧಾರವನ್ನು ಮಾಡ್ತಾರೆ, ಚಂದ್ರಬಾಬು ನಾಯ್ಡು ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಸಭೆ, ಅಂದರೆ ಎರಡನೇ ಬಾರಿಯ ಸರ್ಕಾರ ಏನಿದೆಯಲ್ಲ ಅದು ಕೊನೆಯ ಕ್ಯಾಬಿನೆಟ್ ಸಭೆ ನಡೆಸ್ತಾರೆ. ಈಗ ನೆಕ್ಸ್ಟ್ ಮತ್ತೆ ಮೂರನೇ ಬಾರಿ ಸರ್ಕಾರ ರಚನೆ ಆದಮೇಲೆ ನಡೆಯುವಂಥ ಒಂದು ಕ್ಯಾಬಿನೆಟ್ ಸಭೆ ಬಳಿಕ ರಾಷ್ಟ್ರಪತಿಯನ್ನ ಭೇಟಿ ಆಗ್ತಾರೆ ಪ್ರಧಾನಿ. ಈಗಿರುವಂತಹ ಕೆಲವೊಂದಷ್ಟು ಪ್ರೊಸೀಜರ್ಸ್, ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಇದನ್ನ ಈಗ ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ಸರ್ಕಾರ, ಹೊಸ ಸರ್ಕಾರ ರಚನೆ ಆಗಬೇಕು. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಮೀಟನ್ನು ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಎನ್ಡಿಎ ಮಿತ್ರ ಪಕ್ಷಗಳ ಒಂದು ಸಭೆ ಕೂಡ ನಡೆಸ್ತಾರೆ. ಸೊ ಅದರ ಮಧ್ಯದಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಸಹಜವಾಗಿ ಸರ್ಕಾರ ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ರಾಷ್ಟ್ರಪತಿಗಳು ಆಹ್ವಾನವನ್ನು ಕೊಡ್ತಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಹಜವಾಗಿ ಈಗ ಬಿಜೆಪಿ ಇರೋದ್ರಿಂದಾಗಿ ಬಿಜೆಪಿಗೆ ಸಹಜವಾದಂಥ ಒಂದು ಮೊದಲ ಆಹ್ವಾನ ಹೋಗುತ್ತೆ. ಸೊ ಹಾಗಾಗಿ ಬಿಜೆಪಿ ಆ ಆಹ್ವಾನವನ್ನು ಸ್ವೀಕರಿಸಿ ನಂತರ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆಗೆ ಎಲ್ಲವೂ ಕೂಡ ಮಾತನಾಡಿಕೊಂಡು ಅವರನ್ನೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೊಮ್ಮೆ ಮೂರನೇ ಬಾರಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಇರುವಂತಹ ಬಹುದೊಡ್ಡ ಚಾಲೆಂಜ್ ಬಿಜೆಪಿಯ ಮುಂದೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ವಿಚಾರ. ಈಗಷ್ಟೇ ಚಂದ್ರಬಾಬು ನಾಯ್ಡು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇದೊಂದು ಐತಿಹಾಸಿಕ ಚುನಾವಣೆ, ಈ ಹಿಂದೆಗಿಂತಲೂ ಕೂಡ ಈ ಚುನಾವಣೆ ಭಿನ್ನವಾಗಿತ್ತು ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು. ಇನ್ನು ಒಂದೇ ಫ್ಲೈಟ್ನಲ್ಲಿ ದೆಹಲಿಯತ್ತ ನಿತೀಶ್ ಕುಮಾರ್ ಹೊರಟಿದ್ದಾರೆ ಅನ್ನುವಂಥದ್ದು. ದೆಹಲಿಗೆ ಒಂದೇ ವಿಮಾನದಲ್ಲಿ ಬಿಹಾರದ ನಾಯಕರು ಹೋಗ್ತಾ ಇದ್ದಾರೆ. ಎನ್ಡಿಎ ಸಭೆಯಲ್ಲಿ ಇವತ್ತು ನಿತೀಶ್ ಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ನಿತೀಶ್ ಮತ್ತು ತೇಜಸ್ವಿ ಇಬ್ರು ಕೂಡ ಒಂದೇ ಫ್ಲೈಟ್ನಲ್ಲಿ ಹೊರಟಿರೋದು ಇದು ಸ್ವಲ್ಪ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಒಂದೇ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ದೆಹಲಿಗೆ. ಇತ್ತ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ತೇಜಸ್ವಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಎನ್ಡಿಎ ಮಿತ್ರ ಪಕ್ಷ ಆಗಿರುವಂತಹ ನಿತೀಶ್ ಕುಮಾರ್ ಅವರು, ಸೊ ನಿತೀಶ್ ಕುಮಾರ್ ಕೂಡ ಈಗ ಬರ್ತಾ ಇದ್ದಾರೆ. ಆರ್ಜೆಡಿಯ ತೇಜಸ್ವಿ ಯಾದವ್ ನಡೆ ಮತ್ತಷ್ಟು ಸಸ್ಪೆನ್ಸ್ ಆಗಿದೆ. ಈಗ ಕುತೂಹಲ ಕೆರಳಿಸಿದೆ ನಿತೀಶ್ ಮತ್ತು ತೇಜಸ್ವಿ ಯಾದವ್ ಅವರ ನಡೆ. ಒಂದೇ ಫ್ಲೈಟಲ್ಲಿ ಬೇರೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಸಂಜೆ 4 ಗಂಟೆಗೆ ಸಭೆಯಲ್ಲಿ ಭಾಗಿಯಾಗ್ತಾರೆ ನಿತೀಶ್ ಕುಮಾರ್. ಜೆಡಿಯುನ ನಿತೀಶ್ ಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೊದಲೇ ಜಂಪಿಂಗ್ ಸ್ಟಾರ್ ಅಂತ ಹೇಳಿ ಹೆಸರು ಪಡೆದಿರುವಂತಹ ನಿತೀಶ್ ಕುಮಾರ್ ಅವರು ಎಲ್ಲ ಮತ್ತೆ ಇಂಡಿಯಾಗೆ ಬರ್ತಾರಾ, ಇಂಡಿ ಮೈತ್ರಿಕೂಟಕ್ಕೆ ಬರ್ತಾರಾ ಅನ್ನುವಂಥದ್ದಷ್ಟು ಚರ್ಚೆಗಳು ಕೂಡ ಆಗ್ತಾ ಇವೆ. ಯಾಕಂದರೆ ಕಾಂಗ್ರೆಸ್ನಿಂದಲೂ ಕೂಡ ಮತ್ತೆ ವಾಪಸ್ ನಿತೀಶ್ ಕುಮಾರ್ ಅವರನ್ನು ಇಂಡಿ ಕೂಟಕ್ಕೆ ಸೇರಿಸ್ಕೊಳ್ಳೋದು, TDPಯನ್ನು ಕೂಡ ಕರೆತರೋದು, ಈ ಥರದ ಬಗ್ಗೆ ಒಂದಷ್ಟು ಚರ್ಚೆಗಳು ಪ್ರಯತ್ನಗಳು ಕೂಡ ಆಗಿವೆ. ಬಟ್ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಅಲ್ಲಗಳೆದಿದ್ದಾರೆ, ನಾವು ಒಟ್ಟಾಗಿ ಸ್ಪರ್ಧೆಯನ್ನು ಮಾಡಿದ್ವಿ, ಚುನಾವಣೆಯನ್ನು ಎದುರಿಸಿದ್ವಿ, ನಾವು ಈಗಲೂ ಕೂಡ NDA ಜೊತೆಗಿರ್ತೀವಿ ಅಂಥೇಳಿ. ಇನ್ನು ಇದೆಲ್ಲದರ ಜೊತೆಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ನವದೆಹಲಿಗೆ ಹೋಗ್ತಾರೆ. ಇದ್ರ ಬಗ್ಗೆ ಹಿಂಟ್ ಇದೆ, ತೋರಿಸ್ತೀವಿ ಬ್ರೇಕ್ ನಂತರ. ಹೋಗ್ತಾ ಇದ್ದೀರಾ? ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನೂ ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮೋದಿ ಪ್ರಧಾನಿ ಆಗ್ತಾರೆ ಸರ್. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ದೆಹಲಿಗೆ ಹೊರಡ್ತಾ ಇದ್ರಿ, ಸರ್ಕಾರ ರಚನೆ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಸುಶೀಲ್ ಜೊತೆ ಸುನಿಲ್, TV9 ಬೆಂಗಳೂರು. ದೆಹಲಿಗೆ ಹೋಗ್ತಾ ಇದ್ದೀರಾ?
ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಅದು ಏನು ಆಗೋದಿಲ್ಲ, ಬನ್ನಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮೋದಿ ಪ್ರಧಾನಿ ಆಗ್ತಾರೆ ಸರ್. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ದೆಹಲಿಗೆ ಹೊರಡ್ತಾ ಇದ್ರಿ, ಸರ್ಕಾರ ರಚನೆ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಸುಶೀಲ್ ಜೊತೆ ಸುನಿಲ್, TV9 ಬೆಂಗಳೂರು. ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡಿದಂತಹ ನಾವು ಪ್ರತಿನಿಧಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ರು. ಅರ್ಜೆಂಟಲ್ಲಿ ಹೊರಟಿರುವಂತಹ ಕುಮಾರಸ್ವಾಮಿ ಈಗಾಗಲೇ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಾವು ಪ್ರತಿನಿಧಿ ಹರೀಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ಹರೀಶ್, ಈಗ ಏನಿದ್ರು ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜಕೀಯ ಚಟುವಟಿಕೆಗಳು ಯಾವ ರೀತಿಯಾಗಿದೆ? ಬಿಜೆಪಿ ಪಾಳೆಯದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುವಂತಹ ಕಸರತ್ತು, ಇನ್ನೊಂದು ಕಡೆ ಕಾಂಗ್ರೆಸ್ ಏನೆಲ್ಲ ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ? ಇತ್ತ ಚಂದ್ರಬಾಬು ನಾಯ್ಡು ಅವರ ನಡೆ ಏನಿರಬಹುದು ಅಂತ ಹೇಳಿ ಈಗಷ್ಟೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು NDA ಜೊತೆಗೇನೆ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಓವರ್ ಆಲ್ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ ದೆಹಲಿ ಮಟ್ಟದಲ್ಲಿ ಹರೀಶ್? ಹೌದು ರೆಹಮಾನ್, ಈಗಾಗಲೇ NDA ನಾಯಕರ ಸಭೆಯನ್ನ ಇವತ್ತು ಕರೆಯಲಾಗಿದೆ. ಮುಖ್ಯವಾಗಿ ಬಿಜೆಪಿ ಒಂದು ವಿಶ್ವಾಸದಲ್ಲಿತ್ತು, ನಾವೇ ಬಹುಮತ ಬರ್ತೀವಿ, NDA ಮಿತ್ರ ಪಕ್ಷಗಳ ಅಗತ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರೊಂದು ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ. ಬಿಜೆಪಿ 240 ಕ್ಷೇತ್ರಗಳಲ್ಲಷ್ಟೇ ಗೆಲ್ಲಲು ಶಕ್ತ ಆಗಿದೆ. ಈಗ NDA ಮಿತ್ರ ಪಕ್ಷಗಳ ಒಂದು ಸಪೋರ್ಟ್ ಅನಿವಾರ್ಯ ಆಗಿದೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಎರಡೂ ಪಾರ್ಟಿಗಳು ಕೂಡ ಈಗ ಬೆಂಬಲವನ್ನ ಕೊಡಲೇಬೇಕಾಗಿದೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತಂದ್ರೆ. ಈಗ ಇಡೀ ದೇಶದ ರಾಜಕಾರಣದ ಕೇಂದ್ರ ಬಿಂದು ಈಗ ಇವರು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಆಗಿದ್ದಾರೆ. ಹೀಗಾಗಿ ಅವರಿಬ್ರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ನಾನು NDAಯಲ್ಲಿ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಮುಂದೆ NDAಯಲ್ಲಿ ಉಳಿತಾರ ಇಲ್ವಾ ಅನ್ನುವಂಥ ಇದನ್ನು ಸ್ಪಷ್ಟ ಆಗಿಲ್ಲ. ಮತ್ತೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಅವ್ರನ್ನ ಸಂಪರ್ಕ ಮಾಡಿ ಒಂದು ಆಫರ್ಗಳನ್ನು ಕೊಟ್ಟಿದ್ದಾರೆ. ನೀವು ಕೇಳುವಂಥ ಹುದ್ದೆಯನ್ನು ಕೊಡ್ತೀವಿ ಅನ್ನುವಂಥ ಆಫರ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ರೀತಿಯಾದಂಥ ಯಾವುದೇ ಆಫರ್ ಬಂದಿಲ್ಲ ನಮಗೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿರುವಂಥದ್ದು. ಆದರೆ ನಿನ್ನೆ ಶರದ್ ಪವಾರ್ ಅವರು ಅವರಿಬ್ಬರನ್ನು ಕೂಡ ನಾಯಕರನ್ನ ಭೇಟಿ ಮಾಡಿ ಇಂಡಿಯಾ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಒಂದ್ ಕಡೆ NDA ಮೈತ್ರಿಕೂಟದ ನಾಯಕರ ಸಭೆ ಇದೆ, ಇನ್ನೊಂದ್ ಕಡೆ NDA ಮೈತ್ರಿಕೂಟದ ನಾಯಕರ ಸಭೆ ಇದೆ. ನಿತೀಶ್ ಕುಮಾರ್ ಅವರು ಕೂಡ ಈಗ ಪಾಟ್ನಾದಿಂದ ಹೊರಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ಆಂಧ್ರ ಪ್ರದೇಶದಿಂದ ಹೊರಟಿರುವಂತಹದ್ದು. ಅವರೀಗ ಬಂದು ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದು NDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗ್ತಾರೆ. NDA ಮೈತ್ರಿಕೂಟ ಸಭೆಯಲ್ಲಿ ಭಾಗಿಯಾದಂತಹ ವೇಳೆ ಇಲ್ಲಿ ಒಂದಷ್ಟು ಬಾರ್ಗನ್ಗಳು ಶುರುವಾಗುತ್ತೆ. ಇವರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾರೆ, ಷರತ್ತುಗಳನ್ನ ಇಡ್ತಾರೆ. ಮಂತ್ರಿ ಸ್ಥಾನಕ್ಕಾಗಿರಬಹುದು, ಮತ್ತೆ ಇನ್ನಿತರ ವಿಶೇಷ ಪ್ಯಾಕೇಜ್ ಆಗಿರಬಹುದು, ರಾಜ್ಯದ ಕುರಿತಾದ ಇನ್ನಿತರ ವಿಚಾರಗಳಾಗಿರ್ಬೋದು, ಯಾವುದಾದ್ರೂ ಒಂದಷ್ಟು ಷರತ್ತುಗಳನ್ನ ವಿಧಿಸ್ತಾರೆ. ಅದಕ್ಕೆ ಷರತ್ತುಗಳಿಗೆ ಬಿಜೆಪಿ ಮಣಿಲೇಬೇಕಾಗತ್ತೆ, ಯಾಕಂತಂದ್ರೆ ಸರ್ಕಾರ ಮಾಡಬೇಕಾಗತ್ತೆ. ಇವರಿಬ್ರು ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದು ಕಷ್ಟ ಆಗತ್ತೆ. ಹೀಗಾಗಿ ಅವರು ಕೇಳುವಂತಹ ಷರತ್ತುಗಳಿಗೆ ಒಪ್ಪಲೇಬೇಕಾಗತ್ತೆ, ಒಂದಷ್ಟು ಬಾರ್ಗೈನ್ ಅನ್ನ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಒಂದ್ ವೇಳೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಒಂದ್ ವೇಳೆ ಇಲ್ಲಿ ಅವರಿಗೆ ಸರಿಯಾಗ್ಲಿಲ್ಲ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟ ನಾಯಕರು ಅವ್ರನ್ನ ಸೆಳೆದುಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ರೆಹಮಾನ್, ಸರಿ, ಶೋಲ್ಡ್ ಮಾಡಿ ಮಾತಾಡ್ತೀನಿ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಪ್ರಸನ್ನ, ಈಗಷ್ಟೇ ಹರೀಶ್ ಕೂಡ ಮಾತನಾಡ್ತಾ ತುಂಬಾ ಒಳ್ಳೆ ವಿಚಾರ ಹೇಳಿದ್ರು. ಸೊ ಈಗಾಗಲೇ ಇಲ್ಲಿ ಬಿಜೆಪಿಯಲ್ಲಿ ಪ್ರಯತ್ನಗಳಾಗ್ತಾ ಇವೆ. ಇವ್ರು ಬಿಟ್ರೆ ಕಾಂಗ್ರೆಸ್ ಅವ್ರು ಕಾಯ್ತಾ ಕೂತಿದಾರಲ್ಲಿ ಎಲ್ಲಿ TDP ಮತ್ತು ನಿತೀಶ್ ಕುಮಾರ್ ಅವರನ್ನ ಸೆಳೆಯೋದಕ್ಕೆ ಅಂತ ಹೇಳಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಗಳು ನಡೀತಾ ಇದೆ ಪ್ರಸನ್ನ, ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಅಲ್ಲಿ ಈಗ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಕೂಡ ಒಂದೇ ಫ್ಲೈಟ್ ಅಲ್ಲಿ ಬೇರೆ ದೆಹಲಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ. ಹೇಗಿದೆ ಕಾಂಗ್ರೆಸ್ ಪಾಳಯದಲ್ಲಿ ಅಥವಾ ಇಂಡಿ ಕೂಟದಲ್ಲಿ ಯಾವ ರೀತಿಯಾಗಿ ಒಂದು ಚಟುವಟಿಕೆಗಳು ನಡೀತಾ ಇವೆ ಪ್ರಸನ್ನ? ರೆಹಮಾನ್, ಇಂಡಿಯಾ ಒಕ್ಕೂಟದಲ್ಲಿ ಇನ್ನೂ ಕೂಡ ಸರ್ಕಾರ ರಚನೆಯ ಆಶಾಕಿರಣ, ಆಶಾಭಾವನೆ ಕಡಿಮೆ ಆಗಿಲ್ಲ. ಒಂದು ಟಾರ್ಗೆಟ್ ಅನ್ನು ರೀಚ್ ಆಗೋದಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ವಿ, ಅದನ್ನು ರೀಚ್ ಆಗಿದ್ದೀವಿ. ಹೀಗಾಗಿ ಸರ್ಕಾರ ರಚನೆಯ ಪ್ರಯತ್ನವನ್ನು ಕೂಡ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಂಜೆ ಇರುವಂತಹ ಮೀಟಿಂಗ್ ಕಡೆ ಎಲ್ಲ ನಾಯಕರು ಕೂಡ ಚಿತ್ತವನ್ನು ಹರಿಸಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರು ಎಲ್ಲೋ ಒಂದು ಕಡೆ ಯಾವ ಕಡೆ ವಾಲಬಹುದು ಅನ್ನೋ ಬಗ್ಗೆ ಇನ್ನೂ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿಲ್ಲ ಅವರು. ಆ ಕಾರಣಕ್ಕೋಸ್ಕರ ಇದೀಗ ಸಹಜವಾಗಿ ನಿತೀಶ್ ಕುಮಾರ್ ಅವರು ಏನಾದರೂ ಇಂಡಿಯಾ ಒಕ್ಕೂಟದ ಜೊತೆಗೆ ಮತ್ತೆ ಕೈ ಜೋಡಿಸಿದೆ ಆದರೆ ಸಾಧ್ಯತೆಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆ ಪ್ರೊಬ್ಯಾಬಿಲಿಟಿ ಹೆಚ್ಚಾಗುತ್ತೆ. ಸದ್ಯಕ್ಕೆ ತೇಜಸ್ವಿ ಯಾದವ್ ಅವರ ಜೊತೆಗೆ ಒಂದೇ ಫ್ಲೈಟ್ನಲ್ಲಿ ಅವರು ವಿಶೇಷ ವಿಮಾನದ ಮೂಲಕ ನಿತೀಶ್ ಕುಮಾರ್ ಅವರು ಕೂಡ ಒಟ್ಟಾಗಿ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟುಗಳು ಕುತೂಹಲಗಳು ಹೆಚ್ಚಾಗೋದಕ್ಕೆ ಕಾರಣವಾಗಿದೆ.
ಬರುವಂತಹ ದೆಹಲಿಗೆ ಬಂದ ಬಳಿಕ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಮತ್ತು ನೇರವಾಗಿ NDA ಒಕ್ಕೂಟದ ಮೀಟಿಂಗಿಗೆ ಹೋಗ್ತಾರಾ ಅಥವಾ ಸಂಜೆ ಇರುವಂತಹ ಇಂಡಿಯಾ ಒಕ್ಕೂಟದ ಸಭೆಗೆ ಬರ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಇನ್ನೂ ಕೂಡ ನಿತೀಶ್ ಕುಮಾರ್ ಅವರ ನಡೆಯ ಮೇಲೆಯೇ ಇಂಡಿಯಾ ಮತ್ತು NDA ಎರಡರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಂತ ಆ ಮ್ಯಾಜಿಕ್ ನಂಬರ್ನ ನಿತೀಶ್ ಕುಮಾರ್ ಅವರು ಕೈ ಜೋಡಿಸಿದ್ರು ಕೂಡ ರೀಚ್ ಆಗುವಂಥದ್ದು ಇಂಡಿಯಾ ಒಕ್ಕೂಟಕ್ಕೆ ಅಷ್ಟು ಸುಲಭ ಅಲ್ಲ. ಈಗ ಇರುವಂತಹ ಮ್ಯಾಜಿಕ್ ನಂಬರ್ 222ನ್ನ ರೀಚ್ ಆಗಬೇಕು ಅಂದರೆ ನಿತೀಶ್ ಕುಮಾರ್ ಅವರು ಕೈ ಜೋಡಿಸಿದ್ರು ಕೂಡ ಮತ್ತೆ ಒಂದಷ್ಟು 15ರಿಂದ 20 ಸಂಖ್ಯಾಬಲದ ಕೊರತೆ ಉಂಟಾಗುತ್ತೆ. ಅದನ್ನು ರೀಚ್ ಆಗೋದಕ್ಕೆ ಮತ್ತೆ ಕಿಂಗ್ ಮೇಕರ್ ಆಗಿರುವಂತಹ ಮತ್ತೊಬ್ಬ ಚಂದ್ರಬಾಬು ನಾಯ್ಡು ಅವ್ರನ್ನ ಇಂಡಿಯಾ ಒಕ್ಕೂಟ ಸಂಪರ್ಕ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಚಂದ್ರಬಾಬು ನಾಯ್ಡು ಅವ್ರನ್ನ ಮತ್ತು ನಿತೀಶ್ ಕುಮಾರ್ ಅವ್ರನ್ನ ಏಕಕಾಲಕ್ಕೆ ಸಂಪರ್ಕಿಸುವಂಥ ಕೆಲಸವನ್ನ ಶರದ್ ಪವಾರ್ ಹಾಗೂ ಉಳಿದಂಥ ಉದ್ಧವ್ ಠಾಕ್ರೆ ಸೇರಿದಂತೆ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಈಗ ಚಂದ್ರಬಾಬು ನಾಯ್ಡು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿದ್ರು, ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ, ಅಲ್ಲಿ NDA ಮೀಟಿಂಗ್ನಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಚಂದ್ರಬಾಬು ನಾಯ್ಡು ಅವರು ಸಾಥ್ ಕೊಡಲಿಲ್ಲ ಅಂದರೆ ಕೇವಲ ನಿತೀಶ್ ಕುಮಾರ್ ಅವ್ರನ್ನ ಮಾತ್ರ ನಂಬಿಕೊಂಡು ಇಂಡಿಯಾ ಒಕ್ಕೂಟ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಬಾರ್ಗೇನ್ ಅನ್ನ ಮಾಡೋದನ್ನ ಅವ್ರು ನಿಲ್ಲಿಸ್ತಾರೆ ಅನ್ನೋದಕ್ಕೂ ಕೂಡ ಸಾಧ್ಯವಿಲ್ಲ. ಸದ್ಯದ ಮಟ್ಟಿಗೆ ದೆಹಲಿಗೆ ಬಂದ ಬಳಿಕ ಯಾವ ಕಡೆ ವಾಲ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಇಂಡಿಯಾದ ನಿರ್ಧಾರ ಕೂಡ ಬದಲಾಗುವಂತ ಸಾಧ್ಯತೆ ಇದೆ. ರೆಹಮಾನ್ ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೋ-ಸ್ಪಾನ್ಸರ್ಡ್ ಬೈ ಸಪ್ತಗಿರಿ NPS ಯೂನಿವರ್ಸಿಟಿ.